Hi everyone. Good evening. Good evening, ಗಿರೀಶ್ ಯಾದವ್. ವಾಯ್ಸ್ ಕ್ಲಿಯರ್ ಇದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಗುಡ್ ಈವ್ನಿಂಗ್ ಹೇಳು. ವಿಡಿಯೋ ಆನ್ ಮಾಡ್ಕೋ. ಓಕೆ, ಏನ್ ಮಾಡ್ತಿದ್ದೀರಾ? ಬಿಸ್ನೆಸ್ ಫುಲ್ ಜೋರಾ? ಆಫೀಸಲ್ಲಿ ಕುತ್ಕೊಂಡಂಗಿದ್ದೀರಾ? ಓಕೆ, ಅಬೌಟ್ ವರ್ಕ್, ಕೆಲ್ಸಕ್ಕೆ ಹೋಗ್ತಿದ್ರಲ್ಲ ಅದನ್ನ ಬಿಟ್ಬಿಟ್ರಾ? ಓಕೆ ಓಕೆ ಓಕೆ. ಡೇ 1 ಡೇ 2 ಅಟೆಂಡ್ ಮಾಡಿದ್ರಾ BBV? ಆಕ್ಚುಲಿ MBE ನೀವು 3 ಕೋರ್ಸ್ ಕಂಟಿನ್ಯೂಸ್ ಆಗಿ ಅಟೆಂಡ್ ಮಾಡಿದ್ರಿ ಅನ್ಸುತ್ತೆ ನನಗೆ ಗೊತ್ತಿದಂಗೆ, ಅಲ್ವಾ? BBV ಯಾಕೆ ಅಟೆಂಡ್ ಮಾಡಿಲ್ಲ? ಓಕೆ ಓಕೆ ಓಕೆ. ಸೊ ಈಗ ಅಟೆಂಡ್ ಮಾಡಿದ್ರಲ್ಲ, ಅದ್ರಲ್ಲಿ ಏನ್ ಲರ್ನಿಂಗ್ ಪಾಯಿಂಟ್ಸ್, ಯಾವ್ದಾದ್ರು ಒಂದ್ 3 ಪಾಯಿಂಟ್ಸ್ ನಿಮ್ಗೆ ಏನ್ ಅರ್ಥ ಆಯ್ತು ಅನ್ನೋದೇನಾದ್ರು ಹೇಳೋದಕ್ಕಾಗತ್ತಾ? ಹಿಯರ್ ವಿ ಕ್ಯಾನ್ ಸಿ ನರೇಂದ್ರ ಬಾಬು ಸರ್ ಆನ್ಲೈನ್ ಅಲ್ಲಿ ಇದ್ದಾರೆ, ಚೈತ್ರ, ಓಕೆ, ನೇತ್ರಾವತಿ, ಪೂಜಾ, ಶಿಲ್ಪಾ, ಭುವನ, ಎಷ್ಟು ಜನ ಆನ್ಲೈನ್ ಅಲ್ಲಿ ಇದ್ದಾರೆ. ಓಕೆ, ಹೇಳಿ ನಿಮ್ ಲಾಸ್ಟ್ ಸೆಷನ್ಸ್ ಅಲ್ಲಿ ಯಾವ್ದಾದ್ರು 3 ಲರ್ನಿಂಗ್ ಪಾಯಿಂಟ್ಸ್ ಅಂತ ಏನಾದ್ರು ತಿಳ್ಕೊಂಡಿರೋವಂಥದ್ದು, ಮೈಂಡ್ ಅಲ್ಲಿ ಕುತ್ಕೊಂಡಿರೋವಂಥದ್ದು ಯಾವ್ದಾದ್ರು ಪಾಯಿಂಟ್ಸ್ ಇದೆ, ಅದ್ ನಂಗೆ ಶೇರ್ ಮಾಡಿ. ಒಂದ್ ನಿಮಿಷ. ಓಕೆ, ಲಾಸ್ಟ್ ಟೈಮ್ ತಿಳ್ಕೊಂಡಿರೋ 3 ಪಾಯಿಂಟ್ಸ್ ಅಂದ್ರೆ ಒಂದ್ ನಿಮಿಷ. ನೋಟ್ಸ್ ಮಾಡ್ಕೊಂಡಿದೀರಾ? ನೋಟ್ಸ್ ಹುಡುಕ್ತಾ ಇದೀರಾ? ಏನ್ ಹುಡುಕ್ತಾ ಇದೀರಾ? ಲಾಸ್ಟ್ ಟೈಮ್ ಅಟೆಂಡ್ ಮಾಡಿದ್ರಲ್ಲಿ 3 ಲರ್ನಿಂಗ್ ಪಾಯಿಂಟ್ಸ್ ಹೇಳ್ಬೇಕು ಅಂದ್ರೆ, ಓಕೆ, ಹೌ ಟು ಮ್ಯಾನೇಜ್ ಬಿಸ್ನೆಸ್, ಮತ್ತೆ ಫೈನಾನ್ಸ್ ಹೆಂಗೆ ಅಂತ, ಮತ್ತೆ ಫ್ಯಾಮಿಲಿ ರಿಲೇಶನ್ಶಿಪ್ ನ ಯಾವ ರೀತಿ ಇದು ಮಾಡ್ಬೇಕು ಅಂತ, ಮ್ಯಾನೇಜ್ ಮಾಡ್ಬೇಕು ಅಂತ ಸ್ವಲ್ಪ ಕಲ್ತಿದೀವಿ. ಓಕೆ ಓಕೆ. ಫೈನಾನ್ಷಿಯಲ್ ರಿಲೇಟೆಡ್ ಅಂದ್ರೆ ಬಿಲ್ಡಿಂಗ್ ಬ್ಲಾಕ್ಸ್ ಫಿಟ್ ಅಲ್ಲಿ ಇದೆಯಲ್ವಾ, ಅದ್ರ ರಿಲೇಟೆಡ್ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಒಂದಾದ್ರು ಪಾಯಿಂಟ್ ನಿಮ್ಗೆ ನೆನಪಿದ್ಯಾ? ಅಂದ್ರೆ ಸೆಷನ್ಸ್ ಏನೋ ಅಟೆಂಡ್ ಮಾಡಿದ್ರಲ್ಲ, ಅದ್ರಲ್ಲಿ ಏನಾದ್ರು ನೆನಪಿದ್ಯಾ ಅಂತ ಕೇಳ್ತಾ ಇದೀನಿ. ಫೈನಾನ್ಸ್ ಆಕ್ಚುಲಿ ನಮ್ಗೆ ಅದು ಒಂದು ಪಾಯಿಂಟ್ ನೆನಪಿರೋದು ಅಂದ್ರೆ, ನಾವು ಇನ್ವೆಸ್ಟ್ ಮಾಡಿದ್ರು ಅಟ್ಲೀಸ್ಟ್ 80% ನಾವು ಇನ್ವೆಸ್ಟ್ಮೆಂಟ್ ಇದ್ರೆ 20% ಸೇವಿಂಗ್ಸ್ ಅಥವಾ ರಿಸರ್ವ್ಸ್ ಅಲ್ಲಿ ಇಕ್ಕಿರ್ಬೇಕು. ಓಕೆ, ರಿಸರ್ವ್ ಮೇಂಟೆನೆನ್ಸ್ ಯಾರಾದ್ರೂ ಬಿಸ್ನೆಸ್ ಮಾಡ್ಲಿ, ರಿಸರ್ವ್ ಮೇಂಟೈನ್ ಮಾಡ್ತಾನೆ ಇಲ್ಲ, ಅಷ್ಟಕ್ಕೂ ಕಮಿಟ್ಮೆಂಟ್ ಆಗ್ಬಿಡ್ತಾ ಇದೀವಿ. ಓಕೆ, ಇನ್ನ ಜಾಸ್ತಿಗೆ ಕಮಿಟ್ ಆಗ್ತಿದ್ದೀರಾ? ಓಕೆ ಓಕೆ ಓಕೆ. ಸೇಫರ್ ಸೈಡ್ ನಾವು ರಿಸರ್ವ್ ನ ಮೇಂಟೈನ್ ಮಾಡ್ತೇವೆ. ರಿಸರ್ವ್ ಯಾವ ರೀತಿ ಇರ್ಬೇಕು ಅಂದ್ರೆ, ಆಕ್ಚುಲಿ 6 months 1 year ನಾವೇನು ಮಾಡಿಲ್ಲ ಅಂದ್ರೂ ಬಿಸ್ನೆಸ್ ರನ್ ಆಗೋ ತರ, ಆಟೋಮೆಟಿಕ್ ವರ್ಕಿಂಗ್ ಕ್ಯಾಪಿಟಲ್ ಇರೋ ತರ ರಿಸರ್ವ್ ಮೇಂಟೈನ್ ಮಾಡ್ಬೇಕು ಅಂತ ಕಲ್ತೀವಿ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಏನೋ ಸ್ವಲ್ಪ ತಿಳಿತಾ ಇದೆ ಅಂದ್ರೆ ಒಂದೇ ಸಲ ಎಲ್ಲ ಬಂದ್ಬಿಡಲ್ಲ ಅದು. ನಾವು ಕಂಟಿನ್ಯೂಸ್ ಆಗಿ ಲರ್ನಿಂಗ್ ಆಟಿಟ್ಯೂಡ್ ಇಟ್ಕೊಂಡು ಅಟೆಂಡ್ ಮಾಡ್ತಾ ಇದ್ರೆ ಡೈಲಿ ಒಂದೊಂದು ಪಾಯಿಂಟ್ ಇದ್ ಮಾಡಿದ್ರು ಅದು ಬಲ್ಕ್ ಆಗುತ್ತೆ ಅಲ್ವಾ? ಓಕೆ, ಗುಡ್ ಲಕ್. ಆಕ್ಚುಲಿ ಚೆನ್ನಾಗಿ ಮಾತಾಡಿದ್ರಿ, ಅದೇ ಇರುವಾಗ ಅನ್ಮ್ಯೂಟ್ ಮಾಡ್ಕೊಂಡಿದೀರಾ, ಇವತ್ತು ವಿಡಿಯೋನು ಆನ್ ಮಾಡ್ಕೊಂಡಿದೀರಾ, ತುಂಬಾ ಖುಷಿ ಆಯ್ತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನರೇಂದ್ರ ಸರ್, ನೀವೇನಾದ್ರೂ 1-2-3 ಪಾಯಿಂಟ್ ಏನಾದ್ರು ಮಾತಾಡಿ ಹೇಳ್ತೀರಾ ಹಂಗೆ? ಲಾಸ್ಟ್ 2 days BBV ಪ್ರೋಗ್ರಾಮ್ ಅಲ್ಲಿ ಏನ್ ಕಲ್ತ್ರಿ ಅಂತ. Yes, maintaining the expenses and income chart, where we are losing the more expenses. Find out in. Okay okay. And how to good healthy finance maintenance. ಓಕೆ ಓಕೆ. ಅದ್ರ ಬಗ್ಗೆ ಏನಾದ್ರು ಇಂಪ್ಲಿಮೆಂಟೇಶನ್ ಸ್ಟಾರ್ಟ್ ಮಾಡಿದ್ರಾ ನಿಮ್ ಇದ್ರ ಬಗ್ಗೆ? ಅಂದ್ರೆ ಏನಾದ್ರು ಫಸ್ಟ್ ಏನ್ ಮಾಡ್ತಿದ್ರಿ, ಇವಾಗ ಏನಾದ್ರು ಚೇಂಜಸ್ ಮಾಡಿದ್ರೆ ಇನ್ನ ಅದೇ ತರನೇ ಹೋಗ್ತಾ ಇದೆಯಾ ಅದು? ಸ್ವಲ್ಪ ಚೇಂಜಸ್ ಆಗಿದೆ. ಓಕೆ ಓಕೆ. ಅಂದ್ರೆ ನೀವು ಇಂಪ್ಲಿಮೆಂಟೇಶನ್ ಏನಾದ್ರು ಮಾಡ್ತೀರಾ? ಅಂದ್ರೆ ಎಕ್ಸ್ಪೆನ್ಸಸ್ ಆಗ್ಲಿ ಏನಾದ್ರು ಮೇಂಟೈನ್ ಮಾಡೋದು ಆತರ ಏನಾದ್ರು ಮಾಡ್ತಿದ್ದೀರಾ ಪರ್ಟಿಕ್ಯುಲರ್ ಆಗಿ ಎಕ್ಸೆಲ್ ಅಲ್ಲಿ ಆತರ? ಮಾಡ್ತಾ ಇದ್ದೀವಿ. ಓಕೆ ಓಕೆ, ಥ್ಯಾಂಕ್ ಯು. ಮತ್ತೆ ಇಲ್ಲಿ ನೇತ್ರ ಅನ್ಮ್ಯೂಟ್ ಮಾಡ್ಕೊಳಕ್ ಆಗುತ್ತಮ್ಮ? ಪೂಜಾ
ವಾಯ್ಸ್ ಕೇಳಿಸ್ತಿದ್ಯಾ? ಹಾ ಸರ್ ಕೇಳಿಸ್ತಿದೆ. ಓಕೆ, ಲಾಸ್ಟ್ 2 days ಅಲ್ಲಿ ಏನಾದ್ರು ಲರ್ನಿಂಗ್ ಪಾಯಿಂಟ್ಸ್ ಅಂತ ಏನಾದ್ರು ಇದೆಯಾ ನಿಮ್ಗೆ? ಹಾ ಸರ್, ಆಕ್ಚುಲಿ BVV ಲಾಂಚ್ ಆದ್ರೆ ನನ್ನ ಲಾಸ್ಟ್ ವೆಬಿನಾರ್ ಅಲ್ಲಿ ನೀವು ಫಿನಾನ್ಷಿಯಲ್ ಫ್ರೀಡಮ್ ಪ್ಲಾನ್ ಹೇಳ್ಕೊಟ್ಟಿದ್ರಲ್ಲ ಸರ್, ಎಕ್ಸ್ಪೆನ್ಸಸ್ ಯಾವ್ದಾವ್ದು ಇರುತ್ತೆ ಅದನ್ನ ಹೇಗೆಲ್ಲ ಅವಾಯ್ಡ್ ಮಾಡ್ಬೋದು ಮತ್ತೆ ಸೇವಿಂಗ್ಸ್ ಯಾವ ತರ ಮಾಡ್ಬೋದು, ಓಕೆ ಇದು ನಾನು ಆಕ್ಚುಲಿ ತಿಳ್ಕೊಂಡಿದ್ದೆ ಲಾಸ್ಟ್ ಸೆಷನ್ ಅಲ್ಲಿ. ಓಕೆ ಓಕೆ, ಅದ್ರ ಪ್ರಕಾರ ಏನಾದ್ರು ಆಕ್ಷನ್ ಪ್ಲಾನ್ ಅಂತ ಏನಾದ್ರು ಮಾಡಿದ್ದ? ಅಂದ್ರೆ ಹೇಳಿರೋ 2 days ಹೇಳಿರೋ ಪ್ರಕಾರ ಏನಾದ್ರು ಆಕ್ಷನ್ ಪ್ಲಾನ್ಸ್ ಆತರ ಏನಾದ್ರು ಪ್ಲಾನ್ ಮಾಡಿದ್ದ? ಪ್ಲಾನ್ ರೆಡಿ ಇದೆ ಸರ್, ಬಟ್ ಇಂಪ್ಲಿಮೆಂಟ್ ಮಾಡಿಲ್ಲ. ಇದನ್ನು ಕಮಿಂಗ್ ಡೇಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಓಕೆ ಓಕೆ, ಪ್ಲಾನ್ ರೆಡಿ ಇದೆ. ವೆರಿ ಗುಡ್, ಥ್ಯಾಂಕ್ ಯು ಫಾರ್ ಶೇರಿಂಗ್ ಪೂಜಾ. ಥ್ಯಾಂಕ್ ಯು ಸರ್. ಓಕೆ, ಈಗ ಸಿಂಪಲ್ ಆಗಿ ಡೇ 1 ಡೇ 2 ಅಲ್ಲಿ ಏನೇನ್ ಕಲ್ತ್ವಿ ಅಂದ್ರೆ, ಫಸ್ಟ್ ಡೇ 1 ಅಲ್ಲಿ ಬಂದ್ಬಿಟ್ಟು ಮೈಂಡ್ ಸೆಟ್ ಬಗ್ಗೆ ಜಾಸ್ತಿ ವರ್ಕ್ ಮಾಡಿದ್ವಿ. ಅಂದ್ರೆ ಮೈಂಡ್ ಸೆಟ್ ಅಂದ್ರೆ ಯಾರ್ಯಾರು ಯಾವ ತರ ಮೈಂಡ್ ಸೆಟ್ ಇಟ್ಕೊಂಡು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ, ಬಿಸ್ನೆಸ್ ಆಗ್ಲಿ ಏನೇ ಆಗ್ಲಿ ಯಾವ ತರ ಇಟ್ಕೊಂಡಿರ್ತಾರೆ, ಮನಿ ಬಗ್ಗೆ ಯಾವ ತರ ಕಂಫರ್ಟ್ ಯಾವ ತರ ಇರ್ತಾರೆ, ಮತ್ತೆ ರಿಚ್ ಮೈಂಡ್ ಸೆಟ್ ಯಾವ ತರ ವರ್ಕ್ ಆಗುತ್ತೆ, ಪೂರ್ ಮೈಂಡ್ ಸೆಟ್ ಯಾವ ತರ ಇರುತ್ತೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಒಂದು. ಮತ್ತೆ ಸ್ವಾಟ್ ಅನಾಲಿಸಿಸ್ ಯಾವ ತರ ಮಾಡ್ಕೋಬಹುದು, ನಮಗ್ ನಾವೇ ನಮ್ ಸ್ಟ್ರೆಂತ್ ಏನು, ನಮ್ ವೀಕ್ನೆಸ್ ಏನು, ಆಪರ್ಚುನಿಟಿ ಏನು, ಟ್ರೆತ್ ಏನು, ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಐಡೆಂಟಿಫೈ ಮಾಡೋದು ಹೆಂಗೆ, ಮತ್ತೆ ಅದ್ರ ಪ್ರಕಾರ ಸ್ಮಾರ್ಟ್ ಗೋಲ್ಸ್ ಯಾವ ತರ ಪ್ರಿಪೇರ್ ಮಾಡ್ಕೋಬಹುದು. ಅಂದ್ರೆ ಇವಾಗ ಇರೋ ಎಕ್ಸಿಸ್ಟಿಂಗ್ ಲೋನ್ಸ್ ಇಂದ ಆಚೆ ಬರ್ಬೇಕು ಅಂದ್ರೆ ಸ್ಮಾರ್ಟ್ ಗೋಲ್ಸ್ ಯಾವ ತರ ಪ್ರಿಪೇರ್ ಮಾಡ್ಕೋಬೇಕು, ಮತ್ತೆ ಅದನ್ನೆಲ್ಲ ರಿವ್ಯೂ ಸಿಸ್ಟಮ್ ಯಾವ ತರ ಮಾಡ್ಕೋಬೇಕು, ಅದ್ರ ಬಗ್ಗೆ ಡೇ 1 ಅಲ್ಲಿ ಮಾತಾಡಿದ್ವಿ. ಮತ್ತೆ ಡೇ 2 ಬಂದಾಗ ಡೇ 2 ಅಲ್ಲಿ ಏನೆಲ್ಲ ರಿವೈಸ್ ಮಾಡಿದ್ವಿ ಅಂದ್ರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ಮನಿ ಸ್ಪೆಂಡಿಂಗ್ ಮನಿ ಮೋರ್ ದ್ಯಾನ್ ನೆಸೆಸರಿ, ಅಂದ್ರೆ ಎಷ್ಟು ಅಮೌಂಟ್ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ತಾ ಇದ್ದಾರೆ, ಅದನ್ನ ಯಾವ ತರ ಕಡಿಮೆ ಮಾಡ್ಬೋದು ಅದ್ರ ಬಗ್ಗೆ ಮಾತಾಡಿದ್ವಿ. ಮತ್ತೆ ಡೆಪ್ಟ್ ಮ್ಯಾನೇಜ್ಮೆಂಟ್ ಸ್ಟ್ರಾಟಜೀಸ್ ಬಗ್ಗೆ ಹೇಳ್ದೆ, ಯಾವ ತರ ಡೆಪ್ಟ್ ನ ಏನು ಅಸೆಂಡಿಂಗ್ ಮತ್ತೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಮ್ಯಾನೇಜ್ ಮಾಡ್ಕೋಬಹುದು, ಮತ್ತೆ ಅದು ಚಿಕ್ಕ ಇರೋದಾದ್ರೂ ಕ್ಲೋಸ್ ಮಾಡ್ಕೊಂತ ಹೋಗ್ಬೇಕಿಲ್ಲ, ದೊಡ್ಡದಾದ್ರೂ ಕ್ಲೋಸ್ ಮಾಡ್ಕೊಂತ ಹೋಗ್ಬೇಕು, ಇಲ್ಲ ಸೇವಿಂಗ್ಸ್ ಆದ್ರೂ ಇನ್ಕ್ರೀಸ್ ಮಾಡ್ಬೇಕು, ಏನ್ ಅರ್ನ್ ಮಾಡ್ತಿದಿರೋ ಅದರಲ್ಲಿ ಸೇವಿಂಗ್ಸ್ ಯಾವ ತರ ಇದ್ ಮಾಡ್ಕೋಬಹುದು ಅದ್ರ ಬಗ್ಗೆ ಹೇಳ್ದೆ. ಮತ್ತೆ ಬಂದ್ಬಿಟ್ಟು ಬಿಲ್ಡಿಂಗ್ ಎಮರ್ಜೆನ್ಸಿ ಫಂಡ್, ಯಾವ ತರ ಎಮರ್ಜೆನ್ಸಿ ಫಂಡ್ ನ ಕ್ರಿಯೇಟ್ ಮಾಡ್ಕೋಬೇಕು, ಅದು ಯಾವ್ದಕ್ಕೆ ಯೂಸ್ ಆಗುತ್ತೆ, ಎಜುಕೇಶನ್ಗಾಗ್ಲಿ ಎಮರ್ಜೆನ್ಸಿ ಹೆಲ್ತ್ಗಾಗ್ಲಿ ಈ ತರದಕ್ಕೆಲ್ಲಾನು ಯೂಸ್ ಆಗೋದಕ್ಕೆ ಯಾವ ತರ ಫಂಡ್ ರೈಸ್ ಮಾಡ್ಕೋಬೇಕು ಅದ್ರ ಬಗ್ಗೆ ಹೇಳಿದ್ದೆ. ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಅಬೌಟ್ ನೆಕ್ಸ್ಟ್, ಅಂದ್ರೆ ಡೇ 3 ಎಲ್ಲ ಅಲ್ಲಿ ಏನೆಲ್ಲ ಕವರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಪ್ಲಾನ್ ಕೇಳೋದಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ನಾರ್ಮಲ್ ಆಗಿ ಡೇ 1 ಡೇ 2 ಈ ತರ ಕವರ್ ಮಾಡ್ಕೊಂಡ್ ಬಂದ್ವಿ. ಇನ್ನ ಡೇ 3 ಅಲ್ಲಿ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇರ್ಬೋದು ಅಂತ ಹೇಳೋಕ್ ಬಂದ್ರೆ, ಈ ಎರಡನ್ನೂ ಏನೆಲ್ಲ ಡೇ 1 ಡೇ 2 ಅಲ್ಲಿ ಕಲ್ತಿದೀವೋ ಅದನ್ನ ಇಂಪ್ಲಿಮೆಂಟೇಷನ್ ಯಾವ ತರ ಮಾಡ್ಬೋದು, ಯಾವ ತರ ಪ್ಲಾನ್ ಮಾಡ್ಕೋಬಹುದು ಅದ್ರ ಬಗ್ಗೆ ನಾನು ಇವತ್ತು ಸಿಂಪಲ್ ಆಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 1 ಬಂದ್ಬಿಟ್ಟು ವಿ ವಿಲ್ ಫೋಕಸ್ ಆನ್ ಐಡೆಂಟಿಫೈಯಿಂಗ್ ಫೈನಾನ್ಷಿಯಲ್ ಗೋಲ್ಸ್. ಅಂದ್ರೆ ನಾವು ಗೋಲ್ಸ್ ಅನ್ನೋದನ್ನ ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು. ಏನೆಲ್ಲ ಗೋಲ್ಸ್ ಇದೆ ನಮ್ದು ಫೈನಾನ್ಷಿಯಲ್ ಅಲ್ಲಿ, ಇವಾಗ ಪ್ರೆಸೆಂಟ್ ಏನ್ ಸಿಚುವೇಶನ್ ಅಲ್ಲಿ ಇದೀವಿ, ಫ್ಯೂಚರ್ ಅಲ್ಲಿ ಎಷ್ಟು ಅರ್ನ್ ಮಾಡ್ಬೇಕು ಅಂತಿದೀವಿ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ಇಯರ್ಗೆ ನಾನು ಒಂದು 20 lakhs ಅರ್ನ್ ಮಾಡ್ಬೇಕು ಅಂತಿದ್ದೀನಿ. ಈಗ ನಂದು ಟರ್ನ್ ಓವರ್ ಒಂದು 10 lakhs ಇದೆ, ಗ್ಯಾಪ್ ಇದೆಯಲ್ವಾ ಇನ್ನ 10 lakhs, ಆ 10 lakhs ನ ಯಾವ ತರ ಅರ್ನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಪ್ಲಾನ್ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಒಂದು. ಮತ್ತೆ ಅದು ಯಾಕೆ ಅಂದ್ರೆ ವೈ ರೀಸನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟ್ರಾಂಗ್ ವೈ ರೀಸನ್ ಇಲ್ದಿರಾ ನಾವು ಗೋಲ್ ಕ್ರಿಯೇಟ್ ಮಾಡ್ಕೊಂಡಿದ್ರು ಅದಕ್ಕೆ ಸ್ಟ್ರಾಂಗ್ ವೈ ರೀಸನ್ ಇಲ್ಲ ಅಂದ್ರೆ ನಾವು ಅದನ್ನ ಅಚೀವ್ ಮಾಡೋದಕ್ ಆಗಲ್ಲ. ಯಾಕಂದ್ರೆ ಈ ರೀಸನ್ಸ್ ಯಾವ ತರ ಇರುತ್ತೆ ಅಂದ್ರೆ, ಕಂಫರ್ಟ್ ಝೋನ್ಗೆ ಕೆಲವರು ಹೋಗ್ಬಿಡ್ತಾರೆ, ಟ್ರೈ ಮಾಡ್ತಾರೆ ಒಂದ್ 2-3 ಸಲ, ಫೇಲ್ ಆಗ್ತಿದೆ ಅಂತಿದಂಗೆ ಕಂಫರ್ಟ್ ಝೋನ್ ಹೋಗ್ಬಿಟ್ಟು ಬಿಡಪ್ಪ ಎಷ್ಟು ಕಷ್ಟಪಟ್ರು ಅಷ್ಟೇ ಅನ್ನೋ ತರ ಡ್ರಾಬ್ಯಾಕ್ ಆಗ್ಬಿಟ್ಟು ಬ್ಯಾಕ್ ಆಗ್ಬಿಡ್ತಾರೆ. ಆ ತರ ಇಲ್ದಿರಾ ನಮ್ಗೆ ಸ್ಟ್ರಾಂಗ್ ಎಮೋಷನಲ್ ರೀಸನ್ ಇದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳೋದಾದ್ರೆ, ನೀನ್ ಯಾಕೆ ಇವಾಗ 20 lakhs ಅರ್ನ್ ಮಾಡ್ಲೇಬೇಕು ಅಂತಿದೆ ಅಂದ್ರೆ, ನನ್ನ ಮಗಳಿಗೆ ನಾನು ನಾರ್ಮಲ್ ಸ್ಕೂಲ್ಗಿಂತ ಸ್ಟ್ರಾಂಗ್ ಅಂದ್ರೆ ಒಳ್ಳೆ ಕಾಲೇಜ್ಗೆ ಸೇರಿಸ್ಬೇಕು ಅಂತಿದೀನಿ, ಅದಕ್ಕೆ ಇಷ್ಟ ಅಮೌಂಟ್ ಬೇಕೇ ಬೇಕಾಗಿರುತ್ತೆ ನನಗೆ. ಸೊ ನಾನು ಅಷ್ಟು ಅಮೌಂಟ್ ಅರ್ನ್ ಮಾಡಿದ್ರೆ ನಾನು ಅದಕ್ಕೆ ಸೇರ್ಸೋದಕ್ಕೆ ಈಸಿ ಆಗುತ್ತೆ. ಸೊ ನನ್ಗೆ ಅದು ಸ್ಟ್ರಾಂಗ್ ರೀಸನ್ ನನ್ನ ಮಗಳಾಗಿರ್ತಾಳ ಅವಾಗ, ಆಗ ನಾನು ಈಸಿಯಾಗಿ ಅರ್ನ್ ಮಾಡೋದಕ್ಕೆ ಅದ್ ನೆನ್ಪು ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಯರ್ ನಾನು ಫೀಸ್ ಕಟ್ಬೇಕು, ಅಷ್ಟು ಅಮೌಂಟ್ ನನ್ಗೆ ಬೇಕೇ ಬೇಕು, ಸೊ ನಾನು ವರ್ಕ್ ಮಾಡ್ಬೇಕು ಅಂತ ಆ ತರ ಸ್ಟ್ರಾಂಗ್ ರೀಸನ್ ನ ಇಟ್ಕೊಂಡು ಏನಾದ್ರೂ ಗೋಲ್ ಸೆಟ್ ಮಾಡ್ಕೋಬೇಕಾಗತ್ತೆ. ಗೋಲ್ ಸೆಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ಎಷ್ಟು ಸ್ಟ್ರಾಂಗ್ ವೈ ರೀಸನ್ ಇಟ್ಕೊಂತೀವಿ ಅನ್ನೋದು ಇಂಪಾರ್ಟೆಂಟ್. ಅದ್ರ ಮೇಲೆ ನಾವು ಈಸಿಯಾಗಿ ಅದ್ರ ಬಗ್ಗೆ ವರ್ಕ್ ಮಾಡ್ಕೊಂತ ಆ ಗೋಲ್ ನ ರೀಚ್ ಆಗೋದಕ್ಕೆ ಈಸಿ ಆಗುತ್ತೆ. ಸೊ ಇದೇ ತರ ಹೌದು, ಡೆಪ್ಟ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಬೇಕು ಅನ್ನೋದನ್ನು ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ನಾವು ಖರ್ಚು ಓವರ್ ಆಗಿ ಮಾಡೋದ್ರಿಂದ ಯೂಸ್ ಇಲ್ಲ. ಅದ್ರ ಬದಲು ನಾವು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಇವಾಗ ನಮ್ಗೆ ನೆಸೆಸಿಟೀಸ್ ಏನಿದೆಯೋ ಅದ್ರ ಮೇಲೆ ಮಾತ್ರ ಖರ್ಚು ಮಾಡ್ಬೇಕಾಗುತ್ತೆ. ಅದನ್ನ ಬಿಟ್ಬಿಟ್ಟು ನಾವು
ಓವರ್ ಆಗಿ ಪರ್ಚೇಸ್ ಮಾಡ್ಬಿಡ್ತೀವಿ ಒಂದೊಂದ್ಸಲ. ಅದು ಬೇಕಿಲ್ದಿದ್ರು ಇವಾಗ ಸೂಪರ್ ಮಾರ್ಕೆಟ್ಗೆ ಆ ತರ ಹೋದಾಗ ಬೇಕಿಲ್ದಿದ್ರು ಐಟಮ್ಸ್ ಕೊಂಡ್ಕೊಂತಾ ಇರ್ತೀವಲ್ಲ, ಅದ್ ಬದಲು ಪ್ಲಾನ್ ಮಾಡ್ಕೊಂಡ್ಬಿಟ್ಟು ಇಷ್ಟೇ ಪ್ರಾಡಕ್ಟ್ಸ್ ಬೇಕು ಅಂತ ಲಿಸ್ಟ್ ಮಾಡ್ಕೊಂಡು ಅಷ್ಟೇ ಹೋಗಿ ಪರ್ಚೇಸ್ ಮಾಡಿದಾಗ ಅದನ್ನ ಕೂಡ ನಮ್ಗೆ ಆಟೋಮೆಟಿಕ್ ಖರ್ಚು ತುಂಬಾ ರೆಡ್ಯೂಸ್ ಆಗ್ಬಿಡುತ್ತೆ. ಆ ತರ ಕೂಡ ಪ್ಲಾನ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಅಚೀವ್ ಮಾಡೋದಕ್ಕೆ ಏನ್ ಸ್ಟಾಪ್ ಮಾಡ್ತಿದೆ ಅನ್ನೋದು ಇಂಪಾರ್ಟೆಂಟ್. ಕೆಲವು ಟೈಮು ನಮ್ಗೆ ಟೈಮ್ ಅನ್ನೋದು ಜಾಸ್ತಿ ಸ್ಟಾಪ್ ಮಾಡುತ್ತೆ, ಯಾಕಂದ್ರೆ ಟೈಮ್ ಸೆಟ್ ಆಗ್ತಾ ಇರಲ್ಲ. ನಾವು ರಿವ್ಯೂ ಮಾಡೋಣ ಅಂತ ಹೋಗ್ತಾ ಇದ್ರೆ ಇಲ್ಲಿ ಕೆಲಸ ನಿಂತು ಹೋಗ್ತಾ ಇರುತ್ತೆ. ಆ ತರ ಪ್ರಾಬ್ಲಮ್ ಜಾಸ್ತಿ ಜನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಟೈಮ್ ಮ್ಯಾನೇಜ್ಮೆಂಟ್ ಯಾವ ತರ ಟ್ರ್ಯಾಕಿಂಗ್ ತಗೊಂಡ್ಬರ್ಬೋದು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ 3 ಪಾಯಿಂಟ್ಸ್ ಗಿಂತ ಇಂಪಾರ್ಟೆಂಟ್ ನಮ್ಮ ಬಾಡಿ ಅಂಡ್ ಮೈಂಡ್ ಯಾವ ತರ ಸಪೋರ್ಟ್ ಮಾಡ್ತಿದೆ ಅನ್ನೋದು. ಸೊ ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನಾನೀಗ ಇಂಪಾರ್ಟೆಂಟ್ ಪಾಯಿಂಟ್ಸ್ 1 by 1 ಶೇರ್ ಮಾಡ್ಕೊಂತ ಹೋಗ್ತೀನಿ. ಇದು ಫೈನಾನ್ಷಿಯಲ್ ಅಚೀವ್ಮೆಂಟ್ ಯಾವ ತರ ಮಾಡ್ಕೋಬಹುದು, ನೀವೇ ಯಾವ ತರ ಪ್ಲಾನ್ ಮಾಡ್ಕೋಬಹುದು ಅನ್ನೋದು. ಹೌ ಟು ಕ್ರಿಯೇಟ್ ಅಂಡ್ ಸ್ಟಿಕ್ ಟು ಎ ಬಡ್ಜೆಟ್, ಅಂದ್ರೆ ಬಡ್ಜೆಟ್ ನ ಯಾವ ತರ ಸ್ಟಿಕ್ ಆಗ್ಬೋದು, ಯಾವ ತರ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದ್ರಲ್ಲಿ ಇವಾಗ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಫಸ್ಟ್ ಥಿಂಗ್ ನಾವು ಕ್ರಿಯೇಟ್ ಮಾಡ್ಕೋಬೇಕಾಗಿರೋದು ಬಂದ್ಬಿಟ್ಟು ಎವ್ರಿ ಮಂತ್ ನಾವು ಎಕ್ಸೆಲ್ ಶೀಟ್ ಅಲ್ಲಿ ಒಂದು ಇದು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ಬೇಕು. ಅಂದ್ರೆ ರೆಸಿಪ್ಟ್ಸ್ ಏನೆಲ್ಲ ಇನ್ಕಮ್ ಜನರೇಟ್ ಆಗ್ತಿದೆ ಮತ್ತೆ ಖರ್ಚು ಎಷ್ಟಾಗ್ತಿದೆ ಅದನ್ನ ನಾವು ಡೇ ಬೈ ಡೇ ಎಂಟ್ರಿ ಮಾಡ್ಕೊಂತ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇವತ್ತು ಡೇ ಅಲ್ಲಿ 10,000 ರೆಸಿಪ್ಟ್ ಆಗಿರುತ್ತೆ, ಪೇಮೆಂಟ್ 12,000 ಆಗಿರುತ್ತೆ. ಅವಾಗ 12,000 ಎಕ್ಸ್ಟ್ರಾ ನಾವು ಪೇ ಮಾಡಿರ್ತೀವಿ ಅಂದ್ರೆ ಅವತ್ತು ನಾವು ಮೈನಸ್ ಅಲ್ಲೇ ಇರ್ತೀವಿ, ಇನ್ಕಮ್ ಗಿಂತ ಜಾಸ್ತಿ ಖರ್ಚು ಆಗಿರುತ್ತಲ್ವಾ. ಆತರ ಡೇ ಬೈ ಡೇ ಮತ್ತೆ ವೀಕ್ ಬೈ ವೀಕ್ ಎಂಡ್, ಡೇ ಎಂಡ್ ಮತ್ತೆ ವೀಕ್ ಎಂಡ್ ಅಲ್ಲಿ ಅದನ್ನ ಚೆಕ್ ಮಾಡ್ಕೊಂತ ಇರುವಾಗ ನಿಮ್ಗೆ ಏನಾಗ್ತಿದೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಇದಾಗುತ್ತೆ. ಮತ್ತೆ ನಿಮ್ ಗೋಲ್ಗೆ ಎಷ್ಟು ಅಚೀವ್ ಮಾಡ್ಬೇಕು, ಎಷ್ಟು ಟಾರ್ಗೆಟ್ ರೀಚ್ ಆಗ್ಬೇಕು, ಎಷ್ಟು ಟಾರ್ಗೆಟ್ ರೀಚ್ ಆಗಿದೆ, ಇನ್ನ ಎಷ್ಟು ಶಾರ್ಟೇಜ್ ಆಗ್ತಿದೆ ಅಥವಾ ಇನ್ನ ಜಾಸ್ತಿನೇ ಅರ್ನ್ ಮಾಡ್ತಿದೀವ ಅದ್ರ ಬಗ್ಗೆ ರಿವ್ಯೂ ಮಾಡೋದಕ್ಕೂ ಈಸಿ ಆಗುತ್ತೆ. ಮತ್ತೆ ರಿಯಲಿಸ್ಟಿಕ್ ಸ್ಪೆಂಡಿಂಗ್ ಲಿಮಿಟ್ಸ್, ಅಂದ್ರೆ ಎಷ್ಟು ಖರ್ಚು ಕಡಿಮೆ ಮಾಡ್ತೀವೋ ಅಷ್ಟನ್ನು ನಮ್ ಸೇವಿಂಗ್ಸ್ ಹೆಚ್ಚಾಗ್ತಾ ಇರುತ್ತೆ. ಸೊ ಸೇವಿಂಗ್ ಗೆ ಅಂತಾನು ಸಪರೇಟ್ ಅಕೌಂಟ್ ಇಟ್ಕೋಬಹುದು ನೀವು. ಫಾರ್ ಎಕ್ಸಾಂಪಲ್ ನೀವು ಒಂದು 5 ಅಕೌಂಟ್ಸ್ ಓಪನ್ ಮಾಡ್ಕೊಂಡ್ರೆ ಫಸ್ಟ್ ಬಂದ್ಬಿಟ್ಟು ಏನೆಲ್ಲ ಫೀಸ್ ಪೇಮೆಂಟ್ಸ್ ಎಲ್ಲ ಬರ್ತಾ ಇರುತ್ತಲ್ವಾ ನಿಮ್ದು, ಅದರದೆಲ್ಲ ಒಂದು ಅಕೌಂಟ್ ಇರುತ್ತೆ. ಅದರಿಂದ ಒಂದು ಅಮೌಂಟ್ ಸೇವಿಂಗ್ಸ್ ಅಂತ ಪರ್ಟಿಕ್ಯುಲರ್ ಆಗಿ ಇಷ್ಟ ಅಮೌಂಟ್ ಅಂತ ಎವ್ರಿ ಮಂತ್ ಟ್ರಾನ್ಸ್ಫರ್ ಮಾಡ್ಕೋಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲರೀಸ್ ಎಲ್ಲ ಪೇ ಮಾಡೋದಕ್ಕೆ ಒಂದು ಅಕೌಂಟ್ ಇಟ್ಕೋಬಹುದು. ಅದೇ ತರ ನಿಮ್ಗೆ ಸ್ಯಾಲರೀಸ್ ಏನಾದ್ರು ಇದ್ರೆ ಅದನ್ನ ಪೇ ಮಾಡ್ಕೊಳ್ಳೋದಕ್ಕೂ ಒಂದು, ಮತ್ತೆ ರಿಸರ್ವ್ ಫಂಡ್ಗೆ ಒಂದು, ಆ ತರ ಒಂದು 3-4 ಅಕೌಂಟ್ಸ್ ಬೇಕಾದ್ರೂ ನೀವು ಮೇಂಟೈನ್ ಮಾಡ್ಬೋದು. ದೊಡ್ಡದ ಕಂಪ್ನಿ ಇದ್ದು ನಿಮ್ಗೆ ಟರ್ನ್ ಓವರ್ ಸ್ವಲ್ಪ ಜಾಸ್ತಿ ಇದ್ದು ಫಂಡ್ಸ್ ಹೇಗ್ ಬರ್ತಿದೆ ಹೇಗ್ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಈ ರಿವ್ಯೂ ಮಾಡಿದಾಗ ನಮ್ ಬಿಸ್ನೆಸ್ ಆಗ್ತಿದೆ ಅಂತ ನಾವು ಅನ್ಕೊಂತಾ ಇರ್ತೀವಿ, ಬಟ್ ಅಲ್ಲಿ ಆಕ್ಚುಲ್ ಆಗಿ ಇನ್ಕಮ್ ಬರ್ತಾ ಇರಲ್ಲ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಈ ಪ್ರಾಬ್ಲಮ್ ಫೇಸ್ ಮಾಡಬಾರ್ದು ಅಂದ್ರೆ ಈ ತರ ಅಕೌಂಟ್ಸ್ ನನ್ನು ಡೈವರ್ಟ್ ಮಾಡ್ಕೋಬಹುದು ಒಂದು. ಮತ್ತೆ ಆಪ್ಸ್ ಇವಾಗ ತುಂಬಾ ಇದೆ, ನಾವ್ ಒಂದ್ 2-3 ಆಪ್ಸ್ ಕೂಡ ಬೇಕಾದ್ರೆ ಶೇರ್ ಮಾಡ್ತೀವಿ, ಅದರಲ್ಲೂ ನೀವು ಮೇಂಟೈನ್ ಮಾಡಬಹುದು. ಪ್ರಯಾರಿಟೈಸ್ ನೀಡ್ಸ್ ಅಂಡ್ ವಾಂಟ್ಸ್, ಅಂದ್ರೆ ಏನ್ ಅವಶ್ಯಕತೆ ಇದೆ ಅದನ್ನ ಮಾತ್ರ ಸ್ಪೆಂಡ್ ಮಾಡಬೇಕು. ಅನ್ಯವಶ್ಯಕತೆವಾಗಿ ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತೆ ಅದು ಇದು ಸೂಪರ್ ಮಾರ್ಕೆಟ್ ನೋಡಿ ಎಕ್ಸ್ಟ್ರಾ ನಾವು ಯೂಸ್ ಮಾಡಲ್ಲ ಆದ್ರೂ ತಗೊಂಡ್ಬಿಡ್ತೀವಿ, ಇರ್ಲಿ ಬಿಡಿ ಅಂತ. ಆ ತರ ಸ್ಪೆಂಡ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ ನೀವು ಈ ಬಡ್ಜೆಟ್ ನ ಕರೆಕ್ಟ್ ಆಗಿ ಟ್ರ್ಯಾಕ್ ಗೆ ತಗೊಂಡ್ಬರ್ಬೋದು. ಟಿಪ್ಸ್ ಫಾರ್ ಸೇವಿಂಗ್ ಮನಿ ಅಂಡ್ ಎಫೆಕ್ಟಿವ್ಲಿ. ಸೊ ಮನಿನ ಯಾವ ತರ ಸೇವ್ ಮಾಡ್ಕೋಬಹುದು ಅಂತ ಹೋದ್ರೆ ಇದರಲ್ಲಿ ಆಟೋಮೇಟ್, ಅಂದ್ರೆ ನಾನು ಹೇಳ್ದಂಗೆ ಪರ್ಟಿಕ್ಯುಲರ್ ಆಗಿ ಒಂದು ಪೋರ್ಷನ್ ಆಫ್ ಅಮೌಂಟ್, ಫಾರ್ ಎಕ್ಸಾಂಪಲ್ 100 ರೂಪೀಸ್ ನಾವು ಅರ್ನ್ ಮಾಡ್ತಾ ಇದ್ರೆ ಅದ್ರಲ್ಲಿ 10 ರೂಪೀಸ್ ಅಥವಾ 20 ರೂಪೀಸ್ ಆಟೋಮೆಟಿಕ್ ಆಗಿ ನಿಮ್ಮ ಇನ್ನೊಂದು ಅಕೌಂಟ್ಗೆ ಹೋಗ್ತಾ ಇರಬೇಕು. ಅದರಲ್ಲಿ ಡೆಬಿಟ್ ಕಾರ್ಡ್ ಏನು ಇಲ್ದಿರೋ ತರ ಅಕೌಂಟ್ ಇಟ್ಕೊಂಡಾಗ, ಇಂಟರ್ನೆಟ್ ಬ್ಯಾಂಕಿಂಗ್ ಆಕ್ಸಿಸ್ ಏನು ಇಲ್ದಿರೋವಾಗ ಅವಾಗ ಆಟೋಮೆಟಿಕ್ ಅದಕ್ಕೆ ಸ್ವಲ್ಪ ಅಮೌಂಟೇ ಹೋಗ್ತಾ ಇರುತ್ತೆ. ನಿಮ್ಗೆ ಅದು ಅಮೌಂಟ್ ಚಿಕ್ಕದು ಅಂತ ಅನಿಸ್ತಾ ಇರುತ್ತೆ, ಬಟ್ ಪರ್ಟಿಕ್ಯುಲರ್ ಪೀರಿಯಡ್ಗೆ ಅದು ಆಟೋಮೆಟಿಕ್ ಅದ್ರ ಅಮೌಂಟ್ಸ್ ಅದು ಪೇ ಮಾಡ್ಕೊಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಯಾವ್ದಾದ್ರು ಒಂದು ಪೋಸ್ಟ್ ಆಫೀಸ್ ಅಮೌಂಟ್ ಏನಾದ್ರು 1,50,000 ಆ ತರ ಇನ್ಶೂರೆನ್ಸ್ ಏನಾದ್ರು ಪೇ ಮಾಡ್ಬೇಕಾಗುತ್ತೆ. ಅದನ್ನ ಒಂದೇ ಸಲ ಅಷ್ಟು ಅಮೌಂಟ್ ಅರೇಂಜ್ ಮಾಡಿ ಪೇ ಮಾಡೋದು ಕಷ್ಟ ಆಗುತ್ತಲ್ಲ, ಆಗ ಮಂತ್ಲಿ ಅದನ್ನ ಡಿವೈಡ್ ಮಾಡ್ಬಿಟ್ಟು ಎಷ್ಟೆಷ್ಟು ಅಮೌಂಟ್ ಬರುತ್ತೋ ಅಷ್ಟು ಅಮೌಂಟ್ ಆಟೋಮೆಟಿಕ್ ಅದಕ್ಕೆ ಟ್ರಾನ್ಸ್ಫರ್ ಹೋಗ್ತಾ ಇದ್ರೆ ಅದನ್ನ ಪೇ ಮಾಡೋದಕ್ಕೆ ಈಸಿ ಆಗ್ಬಿಡುತ್ತೆ. ಬಲ್ಕಾಗಿ ಒಂದು ಡೇ ಬರುತ್ತಲ್ಲ, ಆ ಡೇ ಅಲ್ಲಿ ಆ ಫುಲ್ ಅಮೌಂಟ್ ಅದ್ರಲ್ಲಿ ಜನರೇಟ್ ಆಗಿರುತ್ತೆ, ಅದನ್ನ ಈಸಿಯಾಗಿ ನೀವು ಪೇ ಮಾಡೋದಕ್ಕೆ ಆಗುತ್ತೆ. ಸೊ ಈ ತರ ಪ್ಲಾನ್ ಮಾಡ್ಕೋಬಹುದು ಒಂದು. ಮತ್ತೆ ಬಂದು ರೆಡ್ಯೂಸ್ ಅನ್ನೆಸರಿ ಎಕ್ಸ್ಪೆನ್ಸಸ್, ಅನ್ನೆಸರಿ ಸ್ಪೆಂಡ್ ಮಾಡೋದನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕಾಗಿರುತ್ತೆ. ಡಿಸ್ಕೌಂಟ್ಸ್ ಮತ್ತೆ ಆಫರ್ಸ್ ಇರೋವಾಗ ಅದನ್ನ ತಗೊಳ್ಳೋದು ಒಳ್ಳೇದು. ಆ ತರ ಹೋಗಿ ತಗೊಳ್ಳೋವಾಗ ನಿಮ್ಗೆ ಪ್ರೈಸಸ್ ವೇರಿಯೇಷನ್ಸ್ ಆಗುತ್ತೆ. ಸೊ ನೀವು ಅದನ್ನು ಪ್ಲಾನ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಟ್ಯಾಕ್ಸ್ ರಿಫಂಡ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ಬರುತ್ತಲ್ಲ, ಅದರಲ್ಲಿ ನಿಮ್ಗೆ ಇನ್ಪುಟ್ಸ್ ಯಾವೆಲ್ಲ ಅಪ್ಲಿಕಬಿಲಿಟಿ ಆಗುತ್ತೆ, ನೆಗ್ಲೆಕ್ಟ್ ಮಾಡ್ತಾ ಇರ್ತೀರಾ. ಕೆಲವೆಲ್ಲ ಅಮೌಂಟ್ಸ್ ನಿಮ್ಗೆ ಅಪ್ಲಿಕಬಿಲಿಟಿ ಇರುತ್ತೆ, ಆ ಅಮೌಂಟ್ಸ್ ನ ಚೆಕ್ ಮಾಡ್ಕೊಂಡು ಅದಕ್ಕೆ GST ಬಿಲ್ ತಗೊಂಡು. ಮತ್ತೆ ಇಂಟ್ರೊಡಕ್ಷನ್ ಟು ಇನ್ವೆಸ್ಟಿಂಗ್, ಇಲ್ಲಿ ಇನ್ವೆಸ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಯಾವ ತರ ಇನ್ವೆಸ್ಟ್ ಮಾಡ್ಬೋದು, ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು, ಮತ್ತೆ ಮ್ಯೂಚುವಲ್ ಫಂಡ್ಸ್ ಮೇಲೆನೂ ಇನ್ವೆಸ್ಟ್ ಮಾಡ್ಬೋದು. ಸೊ ಸ್ವಲ್ಪ ಅಮೌಂಟ್ ಆದ್ರೂ ಇನ್ವೆಸ್ಟ್ ಮಾಡ್ಕೊಂತ ಹೋಗ್ತಾ ಇರ್ಬೋದು.
ಇದೇನಂದ್ರೆ ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಮತ್ತೆ ಕಾಂಪೌಂಡಿಂಗ್ ಇನ್ಕಮ್ ನ ಜನರೇಟ್ ಮಾಡುತ್ತೆ. ನೀವು ಬ್ಯಾಂಕ್ ಅಲ್ಲಿ ಬರೀ ಆ ಅಮೌಂಟ್ ನ 10,000 ಹಾಕೋ ಬದಲು ಇಂಥದ್ರಲ್ಲಿ ಹಾಕೋವಾಗ ಮನಿ ಜನರೇಟ್ ಆಗುತ್ತೆ. ನಾರ್ಮಲ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಗಿಂತನೂ ಇದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ರೇಟ್ ಜನರೇಟ್ ಆಗುತ್ತೆ. ಮತ್ತೆ ಇಷ್ಟೇ ಆಗ್ಬೇಕು ಅಂತ ಏನಿಲ್ಲ, ಇದ್ರಲ್ಲೂ ಮಲ್ಟಿಪಲ್ ಆಗಿ ಅಮೌಂಟ್ ಎಷ್ಟಿದೆಯೋ ಅಷ್ಟು ಅಮೌಂಟ್ ನಾನು ಟ್ರಾನ್ಸ್ಫರ್ ಮಾಡ್ತಾ ಇರ್ಬೋದು. ಬಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಕ್ಲೀನ್ ಆಗಿ ತಿಳ್ಕೊಂಡು ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಇದರಲ್ಲಿ. ಇಲ್ಲ ನಾಲೆಜ್ ಇರೋರಿಗೆ ಅಸೈನ್ ಮಾಡ್ಬೇಕಾಗುತ್ತೆ, ನಾನು ಮಂತ್ಲಿ ಇಷ್ಟಿಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡ್ತೀನಿ, ಅದನ್ನ ಜನರೇಟ್ ಮಾಡಿ ಕೊಡಿ ಈ ಟೈಮ್ಗೆ ಅಂತ ನೀವು ಮಾತಾಡ್ಕೋಬಹುದು. ಆ ತರನು ಪ್ಲಾನ್ ಮಾಡ್ಕೋಬಹುದು. ಲೋ ರಿಸ್ಕ್ ಇನ್ವೆಸ್ಟ್ಮೆಂಟ್ ಮೇಲೆ ಮಾಡೋದು ಒಳ್ಳೇದು ಅಂತ ಇದರಲ್ಲಿ ಇದು ಮಾಡಿದ್ದೀನಿ ನಾನು. ಡೈವರ್ಸಿಫೈ ಇನ್ವೆಸ್ಟ್ಮೆಂಟ್ ಇಂಟು ಪೋರ್ಟ್ಫೋಲಿಯೋ ಅಂದ್ರೆ ಡಿಫ್ರೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಒಂದೇದ್ರಲ್ಲೇ ಬಲ್ಕ್ ಆಗಿ ಯಾವ್ದನ್ನು ಇನ್ವೆಸ್ಟ್ ಮಾಡೋಕ್ ಹೋಗ್ಬೇಡಿ. ಯಾಕಂದ್ರೆ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಯಾವ ತರ ವರ್ಕ್ ಆಗುತ್ತೆ ಅನ್ನೋದು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ. ಸೊ ಮಂತ್ಲಿ 10,000 ಅವ್ನು ಇನ್ವೆಸ್ಟ್ ಮಾಡ್ಕೊಂತ ಕರೆಕ್ಟ್ ಆಗಿ ಅದನ್ನ ಸೇವ್ ಮಾಡಿದ್ರೆ, ಅವಾಯ್ಡ್ ಮಾಡಿದ್ರೆ ಎಕ್ಸ್ಪೆನ್ಸಸ್, ಬಲ್ಕ್ ಆಗಿ ಅವನ 4-5 lakhs 3 years ಆದ್ಮೇಲೆ ಸಿಕ್ತಿತ್ತು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಿದ್ರೆ. ಆ ತರ ಇದನ್ನು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನಾವು ತಿಳ್ಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಮತ್ತೆ ಡಬಲ್ ಆಗೋದಕ್ಕೆ ಈಸಿ ಆಗುತ್ತೆ. ಇದೊಂದು. ಮತ್ತೆ ಕನ್ಸಲ್ಟ್ ವಿತ್ ಫೈನಾನ್ಷಿಯಲ್ ಅಡ್ವೈಸರ್, ಯಾರೇ ಒಬ್ರು ಎಕ್ಸ್ಪರ್ಟ್ ಇರ್ತಾರಲ್ಲ ಅಂತವ್ರನ್ನ ಕನ್ಸಲ್ಟ್ ಮಾಡ್ಬಿಟ್ಟು ವರ್ಕ್ ಮಾಡೋದನ್ನು ಒಳ್ಳೇದು ಇದ್ರ ಬಗ್ಗೆ. ಸೊ ಸ್ಟ್ರಾಟಜೀಸ್ ಟು ಮ್ಯಾನೇಜ್ ಅಂಡ್ ಪೇ ಆಫ್ ಯುವರ್ ಡೆಪ್ಟ್, ಯಾವ ತರ ಪೇ ಮಾಡ್ಬೋದು ಅಂತ ಹೇಳೋದಕ್ಕಾದ್ರೆ ಇಲ್ಲಿ ಪ್ರಯಾರಿಟೈಸ್ ಹೈ ಇಂಟ್ರೆಸ್ಟ್ ಡೆಪ್ಟ್ಸ್ ಅಂದ್ರೆ ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಇರೋದನ್ನ ಲಿಸ್ಟ್ ಮಾಡ್ಕೊಂಡು ಅದ್ರ ಪ್ರಕಾರನು ಪೇ ಮಾಡ್ಕೊಂತ ಹೋಗ್ಬೋದು. ಮತ್ತೆ ಕನ್ಸಾಲಿಡೇಷನ್ ಮಾಡ್ಕೊಂಡು ಕಡಿಮೆ ಯಾವ್ದಿದೆಯೋ ಅದನ್ನ ಈಸಿಯಾಗಿ ಒಂದ್ ಟರ್ಮ್ ಅಲ್ಲಿ ಪೇ ಮಾಡೋದಕ್ಕಾಗುತ್ತೆ ನಿಮ್ಗೆ ಅನ್ನೋ ಇದ್ರೆ ಆ ತರನು ನೀವು ಮಾಡ್ಬೋದು. ಮತ್ತೆ ರೀಪೇಮೆಂಟ್ ಪ್ಲಾನ್ ನಾನು ಚೆಕ್ ಮಾಡ್ಕೋಬಹುದು. ಸೊ ಈಗ ಎಷ್ಟು ಇಂಟ್ರೆಸ್ಟ್ ರೇಟ್ ನಾವು ಆಲ್ರೆಡಿ ಪೇ ಮಾಡ್ಬಿಟ್ಟಿವಿ, ಕೆಲವು ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಈ ತರ ಎಲ್ಲ ಪ್ಲಾನ್ಸ್ ಇರುತ್ತಲ್ಲ, ಅದರಲ್ಲಿ ಸ್ಟಾರ್ಟಿಂಗು ಇಂಟ್ರೆಸ್ಟ್ ಎಲ್ಲ ಪೇ ಮಾಡ್ಬಿಟ್ಟಿರ್ತೀರಾ, ಮತ್ತೆ ಪೇ ಮಾಡ್ತಿರಲ್ಲ ಅದೆಲ್ಲ ಬರೀ ಅಸಲೇ ಇರುತ್ತೆ. ನೀವು ಟೋಟಲ್ ಆಗಿ ಕ್ಲೋಸ್ ಮಾಡಕ್ ಹೋದ್ರು ಅಷ್ಟೇ ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ, ಮಂತ್ಲಿ EMI ಕಟ್ಟಿದ್ರು ಅಷ್ಟೇ ಅಮೌಂಟ್ ಪೇ ಮಾಡ್ಬೇಕಾಗುತ್ತೆ. ಅದನ್ನೂ ಒಂದು ಚೆಕ್ ಮಾಡ್ಕೋಬೇಕಾಗುತ್ತೆ. ನೆಗೋಷಿಯೇಟ್ ವಿತ್ ಕ್ರೆಡಿಟರ್ಸ್ ಫಾರ್ ಬೆಟರ್ ಟರ್ಮ್ಸ್ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಯಾಶಾಸ್ ಯು ಕ್ಯಾನ್ ಚೇಂಜ್. ಕ್ರೆಡಿಟ್ ಸ್ಕೋರ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಇಂಟ್ರೆಸ್ಟ್ ರೇಟ್ ಅಪ್ ಅಂಡ್ ಡೌನ್ ಆಗೋದು ಎಲ್ಲಿ ಅಂದ್ರೆ ಈ ಕ್ರೆಡಿಟ್ ಸ್ಕೋರ್ ಅಲ್ಲಿ. ಈ ಕ್ರೆಡಿಟ್ ಸ್ಕೋರ್ ಯಾವ ತರ ಇಂಪ್ರೂವ್ ಮಾಡ್ಕೊಳ್ಳೋದು ಅಂದ್ರೆ ಕರೆಕ್ಟ್ ಟೈಮ್ಗೆ ಎಲ್ಲ ಪೇ ಮಾಡ್ತಾ ಇರ್ಬೇಕು. ಆನ್ ಟೈಮ್ ಬಿಲ್ ಪೇಮೆಂಟ್ಸ್ ಎಲ್ಲ ಮಾಡಿದಾಗ ನಿಮ್ ಕ್ರೆಡಿಟ್ ಸ್ಕೋರ್ ಅಪ್ ಆಗುತ್ತೆ. ಮತ್ತೆ ಇಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಥಿಂಗ್ ಏನಂದ್ರೆ ಕ್ರೆಡಿಟ್ ಕಾರ್ಡ್ಸ್ ಯಾರಾದ್ರೂ 50% ಮೇಲೆ ಸ್ವೈಪ್ ಮಾಡ್ತಾ ಇದ್ರೆ ಅದನ್ನ ಕಡಿಮೆ ಮಾಡ್ಕೋಬೇಕು. ನಿಮ್ ಸಿಬಿಲ್ ಸ್ಕೋರ್ ಯಾಕೆ ಎಫೆಕ್ಟ್ ಆಗ್ತಿದೆ, ನಾನು ಕರೆಕ್ಟ್ ಆಗಿ ಕ್ರೆಡಿಟ್ ಕಾರ್ಡ್ ಬಿಲ್ ಮಿನಿಮಮ್ ಪೇ ಮಾಡ್ತಿದ್ರು ಅಂದ್ರೂ ನೀವು 70% ಮೇಲೆ ಕ್ರೆಡಿಟ್ ಕಾರ್ಡ್ ಏನಾದ್ರು ಯೂಸ್ ಮಾಡಿದ್ರೆ ನೀವು ಈ ಒಂದು ಮಿನಿಮಮ್ ಬ್ಯಾಲೆನ್ಸ್ ಕಟ್ತಿದ್ರು ನಿಮ್ ಸಿವಿಲ್ ಬ್ಯಾಲೆನ್ಸ್ ಅಪ್ ಆಗಲ್ಲ, ಮಂತ್ ಬೈ ಮಂತ್ ಡೌನ್ ಆಗ್ತಾ ಇರುತ್ತೆ. ಇದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಅವಾಯ್ಡ್ ಓಪನಿಂಗ್ ಟೂ ಮೆನಿ ಅಕೌಂಟ್ಸ್ ಅಂದ್ರೆ ಬೇರೆ ಬೇರೆ ಲೋನ್ಸ್ ಸಿಗ್ತಾ ಇದೆ, ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ಅಂತ ತಗೊಳ್ಳೋದಕ್ಕೆ ಹೋಗ್ಬೇಡಿ, ಅದು ಕೂಡ ನಿಮ್ ಸಿಬಿಲ್ಗೆ ಎಫೆಕ್ಟ್ ಆಗುತ್ತೆ. ರೆಗ್ಯುಲರ್ ಚೆಕ್ ಯುವರ್ ಅಂದ್ರೆ ಮಂತ್ಲಿ ಒನ್ಸು 2 months ಒನ್ಸು ಚೆಕ್ ಮಾಡಿದ್ರೆ ಸ್ಕೋರ್ ಕಡಿಮೆ ಆಗುತ್ತೆ ಅಂತಿದ್ದಾರೆ. ಆ ತರ ಏನಿಲ್ಲ, ಚೆಕ್ ಮಾಡ್ಕೊಳ್ಳೋದು ಒಳ್ಳೇದೇ. ಯಾಕಂದ್ರೆ ಯಾವ ತರ ನಡೀತಿದೆ ಮತ್ತೆ ಕರೆಕ್ಟ್ ಆಗಿ ಪೇ ಮಾಡ್ತಿದ್ನ ಇಲ್ವಾ ಎಲ್ಲಾನು ನಿಮ್ಗೂ ಗೊತ್ತಾಗುತ್ತೆ. ಅದೇನು ಅಫೆಕ್ಟ್ ಆಗಲ್ಲ ನಿಮ್ ಸಿಬಿಲ್ಗೆ. ಇದು ನಿಮ್ ರೆಸ್ಪಾನ್ಸಿಬಿಲಿಟಿ, ನೀವೇ ಮೇಂಟೈನ್ ಮಾಡ್ಬೇಕಾಗುತ್ತೆ. ಇದು ಸಿಬಿಲ್ ಅಂದ್ರೆ ಏನಂದ್ರೆ ಸಿಬಿಲ್ ಪ್ರೈವೇಟ್ ಏಜೆನ್ಸಿ ಆಕ್ಚುಲಿ. ಇದು RBI ಇಂದ ಪರ್ಮಿಷನ್ ತಗೊಂಡು ಎಲ್ಲಾ ಬ್ಯಾಂಕ್ಸ್, ನಾನ್ ಫೈನಾನ್ಷಿಯಲ್ ಎಲ್ಲಾ ಬ್ಯಾಂಕ್ಸ್ ಯಾರೆಲ್ಲ ಲೋನ್ಸ್ ಫಂಡ್ ಮಾಡ್ತಾರೋ ಅಂತವ್ರ ಜೊತೆ ಎಲ್ಲ ಟೈ ಅಪ್ ಮಾಡ್ಬಿಟ್ಟು ಯಾರೆಲ್ಲ ಕರೆಕ್ಟ್ ಆಗಿ ಕಟ್ತಿದ್ದಾರೆ, ಯಾರೆಲ್ಲ ಕರೆಕ್ಟ್ ಆಗಿ ಕಟ್ತಿಲ್ಲ ಅದ್ರ ಬೇಸ್ ಮೇಲೆ ಅವರು ಸ್ಕೋರ್ ನ ಮಾರ್ಕ್ಸ್ ತರ ಕೊಡ್ತಾರೆ. ಈ ಮಾರ್ಕ್ಸ್ ಸಿಬಿಲ್ ಅಲ್ಲದೆ ಬೇರೆ ಬೇರೆ ಕಂಪ್ನೀಸ್ ಕೊಡ್ತಾರೆ. ಬಟ್ ಮೇಜರ್ ಆಗಿ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಎಲ್ಲಾನು ಸಿಬಿಲ್ ನೇ ಅಕ್ಸೆಪ್ಟ್ ಮಾಡ್ತಾರೆ. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಮಾತ್ರನೇ ನಿಮ್ಗೆ ಲೋನ್ಸ್ ಫಂಡ್ ಈಸಿಯಾಗಿ ರೈಸ್ ಮಾಡ್ತಾರೆ. ಇದು ಸಿಬಿಲ್ ಬಗ್ಗೆ. ಅಂಡ್ ನೆಕ್ಸ್ಟ್ ಗೋಲ್ ಯಾವ ತರ ಸೆಟ್ ಮಾಡ್ಕೋಬಹುದು, ಸೆಟ್ಟಿಂಗ್ ಅಂಡ್ ಅಚೀವಿಂಗ್ ಫೈನಾನ್ಷಿಯಲ್ ಗೋಲ್ಸ್. ಇದ್ರಲ್ಲಿ ಬಂದ್ಬಿಟ್ಟು ಫಸ್ಟ್ ಒನ್ ಬಂದ್ಬಿಟ್ಟು ಡಿಫೈನ್ ಶಾರ್ಟ್ ಟರ್ಮ್ ಅಂಡ್ ಲಾಂಗ್ ಟರ್ಮ್ ಗೋಲ್. ಹೌದು, ಇದರಲ್ಲಿ ನೀವು ಗೋಲ್ ನ ಒಂದು ಪರ್ಟಿಕ್ಯುಲರ್ ಆಗಿ ಸೆಟ್ ಮಾಡ್ಕೊಂತೀರ. ಫಾರ್ ಎಕ್ಸಾಂಪಲ್ 10 lakhs ಪರ್ ಇಯರ್ ಅಂತ, ನೆಕ್ಸ್ಟ್ ಇಯರ್ಗೆ 10 lakhs ಅರ್ನ್ ಮಾಡ್ಬೇಕು ಅಂತ. ಬಟ್ ಅದನ್ನ ಮತ್ತೆ ಶಾರ್ಟ್ ಆಗಿ ಡಿವೈಡ್ ಮಾಡ್ಕೋಬೇಕಾಗುತ್ತೆ ಕ್ವಾರ್ಟರ್ಲಿ ವೈಸ್. ಅಂದ್ರೆ 3 months ಗೆ 10 lakhs 1 year ಆದ್ರೆ 3 months ಎಷ್ಟಾಗುತ್ತೆ ಅನ್ನೋದು ತರ ಪ್ಲಾನ್ ಮಾಡ್ಕೋಬೇಕು. ಆಗ ಈಸಿ ಆಗುತ್ತೆ ನಿಮ್ಗೆ. ಶಾರ್ಟ್ ಟರ್ಮ್ ಗೋಲ್ ಅಚೀವ್ ಆಗ್ತಾ ಇದೆಯಾ ಇಲ್ವಾ ಅಂತ ಅವಾಗಲೇ ಗೊತ್ತಾಗ್ತಾ ಇರುತ್ತೆ, ಮತ್ತೆ ಏನ್ ಮಾಡ್ಬೋದು ಅಂತಾನು ನೀವು ಪ್ಲಾನ್ ಮಾಡ್ಕೋಬಹುದು. ಸೊ ಶಾರ್ಟ್ ಟರ್ಮ್ ಅಲ್ಲಿ ಈ ಗೋಲ್ಸ್ ನ ಇದ್ ಮಾಡ್ಕೊಳ್ದಿರಾ ಲಾಂಗ್ ಟರ್ಮ್ ಒಂದೇ ಸಲ ಗೋಲ್ ಅಚೀವ್ ಮಾಡ್ಬಿಡ್ತೀನಿ ಅಂದ್ರೆ ಅದನ್ನೂ ಆಗಲ್ಲ. ಅದೊಂದು. ಮತ್ತೆ ಸ್ಮಾರ್ಟ್ ಕ್ರೈಟೀರಿಯಾ ಅಂದ್ರೆ ಸ್ಪೆಸಿಫಿಕ್, ಮೆಜರಬಲ್, ಅಚೀವಬಲ್ ಅಂಡ್ ರಿಲೆವೆಂಟ್ ವಿತ್ ಟೈಮ್ ಬಾಂಡ್. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಕ್ಲಾರಿಟಿ ಇರಬೇಕು. ಮತ್ತೆ ಅದು ಮೆಜರಬಲ್ ಮಾಡೋ ತರ ಇರ್ಬೋದು, ಎಷ್ಟು ಅಂತ ಅಮೌಂಟ್ ನಂಬರ್ ನ ಮೆನ್ಷನ್ ಮಾಡ್ಕೊಂಡಿರ್ಬೇಕು. ಅದು ಅಚೀವ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕಂಪೇರ್ ಮಾಡ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಲಾಸ್ಟ್ 2 years ನೀವು 5 lakhs ಮಾಡಿರ್ತೀರಾ, ಲಾಸ್ಟ್ ಇಯರ್ ಈ ಇಯರ್ ಬಂದ್ಬಿಟ್ಟು 8 lakhs ಮಾಡಿರ್ತೀರಾ. ಸೊ ನೆಕ್ಸ್ಟ್ ಇಯರ್ಗೆ 10 lakhs ಈಸಿಯಾಗಿ ಮಾಡ್ಬೋದು. ಅದೇ ನೀವು
ಒಂದೇ ಸಲ 5 lakh ಮಾಡಿರೋ 10 lakh ಮಾಡ್ಬೇಕು ಅಂದ್ರೆ ಡಬಲ್ ಆಗುತ್ತಲ್ವಾ, ಆವಾಗ ಸ್ವಲ್ಪ ರಿಸ್ಕಿ ಇರುತ್ತೆ. ಸೊ ಟ್ರೈ ಮಾಡ್ಬೋದು, ಡಬಲ್ ಆದ್ರೆ ಟ್ರೈ ಮಾಡ್ಬೋದು. 3x 4x ಒಂದೇ ಸಲ ಇಟ್ಕೊಂಡಾಗ ಸ್ವಲ್ಪ ಅಪ್ ಅಂಡ್ ಡೌನ್ ಆಗ್ಬೋದು. ಅದಕ್ಕೆ ಸ್ಟ್ರಾಟಜೀಸ್ ಇದೆಲ್ಲಾನು ಅದೇ ತರ ಪ್ಲಾನ್ ಮಾಡ್ಕೋಬೇಕಾಗುತ್ತೆ, ಇದೊಂದು ಇಂಪಾರ್ಟೆಂಟ್. ಮತ್ತೆ ಗೋಲ್ಸ್ ನ ರಿವ್ಯೂ ಮಾಡೋದು, ಅಂದ್ರೆ ಟ್ರ್ಯಾಕ್ ಮಾಡ್ತಾ ಇರ್ಬೇಕು ಕರೆಕ್ಟ್ ಆಗಿ, ಆಗ್ತಾ ಇದೆಯಾ ಇಲ್ವಾ, ಏನ್ ಇಶ್ಯೂ ಬರ್ತಾ ಇದೆ, ಎಲ್ಲಿ ಇಶ್ಯೂ ಆಗ್ತಾ ಇದೆ, ಅದಕ್ಕೆ ಇಮಿಡಿಯೇಟ್ ಆಕ್ಷನ್ ಏನ್ ತಗೋಬಹುದು ಅದ್ರ ಬಗ್ಗೆ ವರ್ಕ್ ಮಾಡ್ಬೇಕು. ಅಡ್ಜಸ್ಟ್ ಯುವರ್ ಪ್ಲಾನ್ ಆಸ್ ನೀಡೆಡ್. ಅಕಸ್ಮಾತ್ ಏನಾದ್ರು ಚೇಂಜಸ್ ಮಾಡ್ಬೇಕು ಅಂದ್ರೆ ಆಗಿಂದಾಗ್ಲೇ ಇಮಿಡಿಯೇಟ್ ಚೇಂಜಸ್ ತಗೊಳ್ಳೋದು ಒಳ್ಳೇದು.